ಏನಿಲ್ಲ, ಶಿಗ್ಗಾಂವ್ ಟೌನಲ್ಲಿ ನಮಗೆ ಅಂಗನವಾಡಿ ಕೇಂದ್ರ ಓಪನ್ ಆದ ತಕ್ಷಣನೇ ಅಲ್ಲಿ ಅವರು ಸುಮಾ ಅಂತೇಳಿ 29 ಇಯರ್ಸ್ ಅವ್ರಿಗೆ ಅವ್ರ ಬ್ರದರ್ ಬಂದು ಮಾರಕಾಸ್ತ್ರೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ನಮಗೆ ಮಾಹಿತಿ ಬಂತು, 112 ಕಾಲ್ ಮಾಡಿ ತಕ್ಷಣ ನಮ್ಮ ಆಫೀಸರ್ಸ್ ಎಲ್ಲ ಬಂದು ನೋಡಿದಾಗ ಬ್ರೂಟಲ್ ಆಗಿ ಮಾಡಿದ್ದಾನೆ. ವೆಪನ್ನು ಇಲ್ಲೇ ಇದೆ, ಅವರು ಸೆಕ್ಯೂರ್ ಆಗಿದ್ದಾರೆ. ಅವ್ರ ಬ್ರದರ್ ಇವರು ಸುಮಾ ಅಂತೇಳಿ. ರೀಸನ್ ಈಗ ಇನ್ಮೇಲೆ ಗೊತ್ತಾಗುತ್ತೆ ಏನ್ ರೀಸನ್ ಇತ್ತು ಅಂತ. ಅವನು ಅಲ್ಲಿಂದ ಅವಳನ್ನ ಫಾಲೋ ಮಾಡ್ಕೊಂಡ್ ಬಂದು ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀಸನಿಂಗ್ ಮಾಡಿದ, ಏನು ತಂಗಿನ ಅಕ್ಕನ ಮಾಡ್ಬೇಕಾದ್ರೆ ಏನು ಸಮಸ್ಯೆ ಇತ್ತು ಮನೇಲಿ ಅಂತ ಈಗ ಇನ್ಮೇಲೆ ವೆರಿಫೈ ಮಾಡ್ತೀವಿ. ಅವನು ಸೆಕ್ಯೂರ್ ಆಗಿದ್ದಾನೆ, ಇದು ಕೂಡ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅವಳು ತಾರೆಯಾಳದಲ್ಲಿ ಇರ್ತಿದ್ಲು ಅಂತ, ಅಪ್ ಅಂಡ್ ಡೌನ್ ಮಾಡ್ತಿದ್ಲು ಹುಬ್ಳಿ ತಾರೆಯಾಳ. ಅಲ್ಲಿಂದ ಬರುವಾಗ ಅವನು ಬಂದಿದ್ದಾನೆ ಅಂತ ನಮ್ ಕಡೆ ಸೆಕ್ಯೂರ್ ಆಗಿದ್ದಾನೆ. ತಾಯಿ ಮನೆಯಲ್ಲಿ ಗಂಡದ ಮನೆಯಲ್ಲಿ ಅವಳದು ಸವಣೂರು ಊರು, ಅಡ್ರೆಸ್ ಸವಣೂರು ಅವಳದು. ಬಟ್ ತಾರೆಯಾಳದಲ್ಲಿ ಇದ್ಲು ಅವಳು. ತವ್ರ ಮನೇಲಿ ಇದ್ಲು. ಅಲ್ಲಿಂದಾನೇ ಮೋಸ್ಟ್ಲಿ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ. ಈಗ ಫರ್ದರ್ ಗೊತ್ತಾಗುತ್ತೆ. ಈಗ ಜಸ್ಟ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ, ಇವಾಗ FIR ಮಾಡ್ತೀವಿ. ಫರ್ದರ್ ಏನಕ್ಕೆ ಆಗಿದೆ ಅಂತ ಅವನೇ ವೆರಿಫೈ ಮಾಡಿದಾಗ ಅವ್ನು ಸೆಕ್ಯೂರ್ ಆಗಿದ್ದಾನೆ, ನಮ್ಮ ಹತ್ರನೇ ಇದ್ದಾನೆ. ವಿ ವಿಲ್ ವೆರಿಫೈ ಹಿಮ್ ಅಂಡ್ ಏನಿದೆ ಅದನ್ನೇ ಮಾಡ್ತೀವಿ. ಕುಟುಂಬ ಅದನ್ನ ತಿಳ್ಕೊತೀವಿ ಆಮೇಲೆ. ಸದ್ಯಕ್ಕೆ ಅವಳ ಬಗ್ಗೆ ಮಾತ್ರ ಡೀಟೇಲ್ಸ್ ತಗೊಂಡಿದೀವಿ, ಅವನೇ ಸೆಕ್ಯೂರ್ ಮಾಡಿದೀವಿ. ಅವಳದೇನ್ ಹಿನ್ನೆಲೆ, ಯಾಕಾಗಿದೆ, ತವ್ರ ಮನೇಲಿ ಯಾಕಿದ್ರು ಅದನ್ನೆಲ್ಲ ಆಮೇಲೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಟೀಚರ್ ಇದ್ರು ಅಂತ ಹೇಳ್ತಾ ಇದಾರೆ. ಅವರು ಸ್ವಲ್ಪ ಶಾಕ್ ಅಲ್ಲಿ ಇದಾರೆ. ವಿಲ್ ವೆರಿಫೈ ಹರ್ ಲೇಟರ್. ಅವರು ತುಂಬಾನೇ ಶಾಕ್ ಆಗಿಬಿಟ್ಟಿದ್ದಾರೆ, ಅವ್ರ ಮುಂದೆನೇ ಆಗಿದೆ ಅಂತ ಹೇಳಿ. ಮಕ್ಕಳಿದ್ದಾರೆ, ಅವಳು ಚಿಕ್ಕ ಮಕ್ಕಳು. ಇಲ್ಲ ಇಲ್ಲಿ ಮಕ್ಕಳು ಬಂದಿಲ್ಲ ಇನ್ನು, ಅವ್ರಿಬ್ರೆ ಬಂದಿದ್ದಾರೆ. ಹೆಲ್ಪರ್ ಮತ್ತೆ ಅಂಗನವಾಡಿ ಇವರು ಮುಂಚೆನೆ ಬರ್ತಾರಲ್ಲ, ಆಮೇಲೆ ಮಕ್ಕಳು ಬರೋಕ್ಕಿಂತ ಮುಂಚೆನೆ ಆಗಿದೆ. ಸೊ ಮಕ್ಕಳು ಯಾರು ಇರ್ಲಿಲ್ಲ. ಬಾಡಿ ಮೇಲೆ ಎಲ್ಲೆಲ್ಲಿ ಹಲ್ಲೆ ಆಗಿದೆ ಈಗ ನೋಡ್ತೀವ್ರಿ. ನಮ್ಮ ಸೋಕೋದವ್ರನ್ನು ಎಲ್ಲ ಕರೆಸ್ತಾ ಇದ್ದೀವಿ. ತುಂಬಾ ಬ್ರೂಟಲ್ ಆಗಿ ಮಾಡಿದ್ದಾರೆ. ಕುತ್ತಿಗೆಗಾಗಿದೆ, ಕೈಗಾಗಿದೆ, ಕೈಯಲ್ಲಿ ಅಡ್ಡ ಹಾಕಿದೆ, ಕೈ ಕಟ್ಟಾಗಿದೆ. ಈಗೆಲ್ಲ ವೆರಿಫೈ ಮಾಡಿ ಮೆಡಿಕಲ್ ಇದನ್ನೆಲ್ಲ ಮಾಡಿಸ್ತೀವಿ. ಎಲ್ಲೆಲ್ಲಿ ಡೀಪ್ ಇಂಜುರೀಸ್ ಆಗಿದೆ ಅಂತ ಈಗ ನಮ್ಮ ಸೋಕೋ ಆಫೀಸರ್ಸ್ ಬಂದು ವೆರಿಫೈ ಮಾಡ್ತಾರೆ. ದೆನ್ ಬಾಡಿ ಶಿಫ್ಟ್ ಮಾಡ್ತೀವಿ. ಆಮೇಲೆ PM ಆಗುತ್ತೆ, ಅವಾಗ ಕಂಪ್ಲೀಟ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ಇಂಜುರೀಸ್ ಎಷ್ಟು ಡೀಪ್ ಆಗಿದೆ ಅಂತ.